ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಲೈವ್ ನಲ್ಲಿ ಈಗ ಒಂದು ಟಾಸ್ಕ್ ನ ನೀಡಿದ್ದಾರೆ. ಅದೇನಪ್ಪ, ವ್ಯಕ್ತಿತ್ವಕ್ಕೆ ಮಸಿ ಅನ್ನೋ ಒಂದು ಟಾಸ್ಕ್ ನ ನೀಡಿದ್ದಾರೆ. ಈ ಒಂದು ಟಾಸ್ಕ್ ನಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಒಬ್ಬೊಬ್ಬರಾಗಿ ಬಂದು ಮನೆಯಲ್ಲಿ ಯಾವೆರಡು ಕಂಟೆಸ್ಟೆಂಟ್ ಗಳು ಇರೋದಕ್ಕೆ ಅನರ್ಹರಾಗಿದ್ದಾರೆ ಅಥವಾ ಯೋಗ್ಯತೆ ಇಲ್ಲ ಅಂದ್ಬಿಟ್ಟು ಒಂದು ಉತ್ತಮವಾದ ರೀಸನ್ ಹೇಳೋದ್ರ ಮೂಲಕವಾಗಿ ಅವ್ರ ಮುಖಕ್ಕೆ ಮಸಿ ಪಡಿಬೇಕು. ಈ ಒಂದು ಟಾಸ್ಕ್ ಗಳಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳಂತೂ ಕೆಲವೊಂದು ಕಂಟೆಸ್ಟೆಂಟ್ ಗಳಿಗೆ ಸರಿಯಾಗಿರುವಂತ ಕೌಂಟ್ರೇ ಕೊಟ್ರು, ಸರಿಯಾಗಿರುವಂತ ರೀಸನ್ಸ್ ಕೊಟ್ರು ಅಂತ ನನಗನಿಸ್ತು. ಈ ಒಂದು ಟಾಸ್ಕ್ ನಲ್ಲಿ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಯಾರಿಗೆಲ್ಲ ಏನೋ ಮಸಿ ಪಡೆದ್ರು ಅಂದ್ಬಿಟ್ಟು ಒಂದೊಂದಾಗಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಬಂದಂತ ರಕ್ಷಿತಾ ಅವರು ಮಸಿ ಪಡೆದಿದ್ದು ಯಾರಿಗಪ್ಪ ಅಂದ್ರೆ ಅದು ಸುದ್ದಿ ಅವರಿಗೆ ಮತ್ತೆ ಅಶ್ವಿನಿ ಅವರಿಗೆ. ಸುದ್ದಿ ಅವರು ಮತ್ತೆ ಅಶ್ವಿನಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನು ಇರೋದಕ್ಕೆ ಅನರ್ಹರಿದ್ದಾರೆ. ಅವ್ರು ಸ್ವಲ್ಪ ಮಾತಿನ ಏನು ಮಾತಾಡೋ ವಿಧಾನ ಆಗಿರ್ಬೋದು, ಅವ್ರು ಇರುವಂತ ಬಿಹೇವಿಯರ್ ಆಗಿರ್ಬೋದು ರಾಂಗ್ ಆಗಿದೆ ಅನ್ನೋದ್ರ ಮೂಲಕವಾಗಿ ರಕ್ಷಿತಾ ಅವರು ಸುದ್ದಿ ಅವರಿಗೆ ಮತ್ತೆ ಅಶ್ವಿನಿ ಅವರಿಗೆ ಮಸಿ ಪಡೆದಿದ್ದಾರೆ. ನಂತರ ಅಶ್ವಿನಿ ಅವರು ರಕ್ಷಿತಾ ಮತ್ತೆ ಗಿಲ್ಲಿ ಅವರಿಗೆ ಮಸಿ ಪಡೆದಿದ್ದಾರೆ. ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ಸರಿಯಾದಂತ ಕೌಂಟರ್ ಕೊಟ್ರು. ಯಾಕಂದ್ರೆ ಗಿಲ್ಲಿ ಅವರಿಗೆ ಮಸಿ ಪಡೆಯೋದಕ್ಕೆ ಅಶ್ವಿನಿ ಗೌಡ ಅವರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಇವರು ಗುಂಪುಗಾರಿಕೆ ಮಾಡ್ತಾ ಇದಾರೆ ಮತ್ತೆ ಸ್ನೇಹದ ಹೆಸರಲ್ಲಿ ಯಾವಾಗ ಒಬ್ರು ಹೆಸರು ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಅಂತ. ಸೊ ಇದಕ್ಕೆ ಗಿಲ್ಲಿ ಅವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ನಿಮ್ ಕೈಯಲ್ಲಿ ನಿಮ್ಮ ಸ್ನೇಹನ ಉಳಿಸ್ಕೊಳಕ್ ಆಗ್ಲಿಲ್ಲ, ನಾನು ಉಳಿಸ್ಕೊಂಡಿದ್ದೀನಿ, ನಿಮ್ ಸ್ನೇಹ ನೀವು ಉಳಿಸ್ಕೊಂಡಿಲ್ಲ ಅಂದ್ರೆ ಮಾತ್ರಕ್ಕೆ ಬೇರೆಯವರೆಲ್ಲಾನು ರಾಂಗು ಅಂತ ಹೇಗೆ ಮಾತಾಡ್ತೀರಾ ನೀವು ಅನ್ನೋ ತರ ಸರಿಯಾದಂತ ಕೌಂಟರ್ ಕೊಟ್ರು ಅಶ್ವಿನಿ ಗೌಡ ಅವರಿಗೆ. ಮತ್ತೆ ಬೇರೆ ಏನು ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಜಾಸ್ತಿ ತಲೆ ಹಾಕಿ ಮಾತಾಡ್ತೀರಾ ಅನ್ನೋ ಒಂದು ವಿಚಾರದಲ್ಲಿ ಮಾತಾಡ್ಬೇಕಾದ್ರು ಅಷ್ಟೇನೆ. ಬೇರೊಬ್ಬ ಕಂಟೆಸ್ಟೆಂಟ್ ಗಳು ನಿಮ್ಗೆ ನೀವು ಜಾಸ್ತಿ ಮಾತಾಡ್ತಾ ಇದೀರಾ ಅಂತ ಹೇಳಿದಾಗ ನೀವು ಅದನ್ನ ಚೇಂಜ್ ಮಾಡ್ಕೊಂಡಾಗ ನೀವು ಬೇರೆ ಕಂಟೆಸ್ಟೆಂಟ್ ಗಳ ಮಾತನ್ನ ಕೇಳ್ತಾ ಇದ್ದೀರಾ, ಅವ್ರ ಮಾತನ್ನ ನಂಬ್ತಾ ಇದ್ರೆ ಬೇರೆಯವರಿಂದ ನೀವು ಏನೋ ಚೇಂಜ್ ಆಗ್ತಾ ಇರ ಅಂತ ಅರ್ಥ ಅಲ್ವಾ ಅನ್ನೋದ್ರ ಮೂಲಕ ಸರಿಯಾದಂತ ಕೌಂಟರ್ ಕೊಟ್ರು ಅಶ್ವಿನಿ ಗೌಡ ಅವರಿಗೆ. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನು ಬೇರೆ ಕಂಟೆಸ್ಟೆಂಟ್ ಗಳ ಜೊತೆ ಮಾಡ್ತಾ ಇದಾರೆ ಅದು ಗುಂಪುಗಾರಿಕೆ ಅಲ್ವಾ. ನೀವು ಆಕ್ಚುಲಿ ಮೊದಲಿನಿಂದ ಗುಂಪುಗಾರಿಕೆ ಮಾಡ್ಕೊಳ್ತಾ ಬರ್ತಾ ಇರೋದು, ಒಬ್ಬೊಬ್ಬರಾಗಿ ನೀವು ಮೊದಲಿನಿಂದ ಗುಂಪಿಗೆ ಸೇರಿಸ್ಕೊಳ್ತಾ ಬರ್ತಾ ಇದ್ದೀರಾ. ಆಕ್ಚುಲಿ ನಾವು ಬಿಗ್ ಬಾಸ್ ಮನೆಗೆ ಬಂದಾಗ ನಾನು ಮತ್ತೆ ಕಾವ್ಯ ಇಬ್ರು ಏನು ಜೋಡಿಯಾಗಿ ಬಂದಿದ್ವಿ. ಸೊ ನಾವಿಬ್ರು ಅವಾಗ್ಲಿಂದ ಸ್ವಲ್ಪ ಕನೆಕ್ಷನ್ ಇದೆ, ನಾವಿಬ್ಬರ ಬಗ್ಗೆ ನಾವಿಬ್ರು ಫ್ರೆಂಡ್ಸ್ ಆಗಿದೀವಿ ಬಿಗ್ ಬಾಸ್ ಮನೆಯಲ್ಲಿ. ಬಟ್ ನೀವು ಬಿಗ್ ಬಾಸ್ ಮನೆಗೆ ಒಂಟಿಯಾಗಿ ಬಂದಿದ್ರು ಸಹ ಬಿಗ್ ಬಾಸ್ ಮನೆಗೆ ಬಂದ ಮೊದಲನೇ ದಿನದಿಂದಲೂ ಯಾರನ್ನಾದ್ರೂ ಒಬ್ರು ನಿಮ್ಮ ಗುಂಪಿಗೆ ಸೇರಿಸ್ಕೊಂಡು ನೀವೇ ಗುಂಪುಗಾರಿಕೆ ಮಾಡ್ಕೊಂಡ್ ಬಂದಿದ್ರ ಅನ್ನೋದ್ರ ಮೂಲಕ ಸರಿಯಾದಂತ ಕೌಂಟರ್ ಕೊಟ್ರು. ನಂತರ ಅಭಿಷೇಕ್ ಅವರು ನಾಮಿನೇಷನ್ ಮಾಡಿದ ಯಾರನ್ನಪ್ಪ ಅಂದ್ರೆ ಅದು ರಿಷವ್ ಅವ್ರನ್ನ ಮತ್ತೆ ಸೂರಜ್ ಅವ್ರನ್ನ. ಇದಕ್ಕೆ ರೀಸನ್ ಕೊಟ್ಟಿದ್ದೇನಪ್ಪ ಅಂದ್ರೆ ಸೂರಜ್ ಅವರ ಏನು ಅಭಿ ಅವರ ಒಂದು ಏನು ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ನಲ್ಲಿ ಅಡ್ಡಿ ಆಗಿದ್ರು ಆ ಒಂದು ರೀಸನ್ ಹೇಳಿದ್ರು. ಸೂರಜ್ ಅವರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಅಭಿ ಅವ್ರನ್ನ ಆ ಒಂದು ಕ್ಯಾಪ್ಟನ್ಸಿ ಕಂಟೆಂಡರ್ ಏನು ಟಾಸ್ಕ್ ಆಗ್ಬೇಕಾಯ್ತು ಆ ಒಂದು ಟಾಸ್ಕ್ ನಿಂದ ಹೊರಗಿಟ್ರು ಅಂತ ಆ ಒಂದು ರೀಸನ್ ಹೇಳಿದ್ರು. ಅಂಡ್ ರಿಷವ್ ಅವ್ರ ವಿಚಾರದಲ್ಲಿ ಮಾತಾಡದಂತ ರೀಸನ್ ಏನಪ್ಪಾ ಅಂದ್ರೆ ರಿಷವ್ ಅವರು ಸುಮ್ನೆ ಕ್ಯಾಮ್ರಾ ಫುಟೇಜ್ ಗೋಸ್ಕರ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಅಂತ ಗಿಲ್ಲಿ ಅವ್ರ ಮಧ್ಯೆ ನಡೆದಂತ ಗಲಾಟೆ ವಿಚಾರವಾಗಿ ರೀಸನ್ ಕೊಟ್ರು. ನಂತರ ಜಾನ್ವಿ ಅವ್ರು ಕೊಟ್ಟಂತ ನಾಮಿನೇಷನ್ ಮಾಡಿದ ವಿಚಾರ ಯಾರಪ್ಪ ಅಂದ್ರೆ ರಿಷವ್ ಅವ್ರು ಮತ್ತೆ ಮಾಡೋರು. ರಿಷವ್ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಟಾಸ್ಕ್ ನಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾರೋ ಒಂದ್ ಇಬ್ರು ಮೂವರು ಬಿಟ್ರೆ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ಏನು ಬೆಳಗ್ಗೆ ಅವ್ರ ಗಿಲ್ಲಿ ಅವರ ಮಧ್ಯೆ ನಡೀತು ಫಿಸಿಕಲಿ ಏನು ಅವ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಗಿಲ್ಲಿ ಅವ್ರನ್ನ ಆ ಒಂದು ವಿಚಾರವಾಗಿ ಸರಿಯಾದಂತ ಕೌಂಟರ್ಸೆ ಕೊಟ್ರು. ಎಸ್ಪೆಷಲಿ ಅಂತೂ ಸೂರಜ್ ಅವರು ಮತ್ತೆ ಮಾಡೋರು ಮತ್ತೆ ಗಿಲ್ಲಿ ಅವರಂತೂ ಎಕ್ಸ್ಟ್ರಾರ್ಡಿನರಿ ಅಂತ ರೀಸನ್ ಕೊಟ್ರು ಏನೋ ರಿಷವ್ ಅವರಿಗೆ. ಅದನ್ನ ಮುಂದೆ ಅವ್ರ ಹೆಸರುಗಳು ಬಂದಾಗ ಮಾತಾಡ್ತಾ ಹೋಗೋಣ. ಈಗ ಜಾನ್ವಿ ಅವರು ಮಾಡೋರಿಗೆ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಆಕ್ಟಿವ್ ಆಗಿಲ್ಲ ಅನ್ನೋಂತ ರೀಸನ್ ಕೊಟ್ರು. ಮತ್ತೆ ರಿಷವ್ ವಿಚಾರದಲ್ಲಿ ಗಿಲ್ಲಿ ಅವ್ರ ವಿಚಾರ ನಡ್ಕೊಂಡಿದ್ದ ರೀತಿ ತುಂಬಾ ರಾಂಗ್ ಆಗಿದೆ ಅನ್ನೋದ್ರ ರೀಸನ್ ಕೊಟ್ರು. ಅಂಡ್ ಕಾವ್ಯ ಅವ್ರು ಬಂದ್ರು. ಕಾವ್ಯ ಅವರು ಸೇಮ್ ರಿಷವ್ ಅವ್ರನ್ನ ಮತ್ತೆ ಮಾಡುವವ್ರನ್ನ ಇದು ನಾಮಿನೇಷನ್ ಮಾಡಿ ಇದು ಮಸಿ ಬಳಿಯುವಂತ ಟಾಸ್ಕ್ ಮಸಿ ಬಳದ್ರು. ಇದಕ್ಕೆ ಅವ್ರು ನೀಡಿದಂತ ರೀಸನ್ ಏನಪ್ಪಾ ಅಂದ್ರೆ ಸೇಮ್ ರಿಷವ್ ಅವರು ಏನು ಬೆಳಿಗ್ಗೆ ಗಿಲ್ಲಿಯವ್ರ ಹತ್ರ ನಡ್ಕೊಂಡಿದ್ ರೀತಿ ಆಗಿರ್ಬೋದು, ಅವ್ರು ಮಾತಾಡಿದಂತ ಪದ ಬಳಕೆಗಳಾಗಿರ್ಬೋದು, ಎಸ್ಪೆಷಲಿ ಮೈನ್ಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಂತ ವಿಚಾರದ ಬಗ್ಗೆ ಮಾತಾಡಿದ್ರು. ಅಂಡ್ ಗಿಲ್ಲಿ ಮತ್ತೆ ರಿಷವ್ ಅವ್ರ ಮಧ್ಯೆ ನಡೀತಾ ಇದ್ದಂತ ಗಲಾಟೆಯಲ್ಲಿ ಕಾವ್ಯ ಹೆಸರು ತಗೊಂಬಂದ್ ಕಾವ್ಯವ್ರ ಜೊತೆ ವಾದ ಮಾಡಿದ್ದು ಸಹ ಇಲ್ಲಿ ಹೇಳಿದ್ರು. ಅಂಡ್ ಮಾಡುವವ್ರ ವಿಚಾರಕ್ಕೆ ತಗೊಂಬಂದ್ ಮಾಡುವವ್ರ ಮನೆಯಲ್ಲಿ ಇನ್ನೂ ಸ್ವಲ್ಪ ಆಕ್ಟಿವ್ ಆಗ್ಬೇಕು ಮತ್ತೆ ಮಾಡುವವರು ಇನ್ನೂ ಸ್ವಲ್ಪ ಚೆನ್ನಾಗಿ ಗೇಮ್ ನ ಆಡ್ಬೇಕು ಅನ್ನೋ ತರ ರೀಸನ್ಸ್ ಹೇಳಿದ್ರು. ನಂತರ ರಘು ಅವ್ರು ಬಂದು ಸೇಮ್ ಮತ್ತೆ ರಿಷವ್ ಅವ್ರನ್ನೇ ಮತ್ತೆ ಮಾಡುವವ್ರನ್ನೇ ತಗೊಂಡ್ರು. ಸೇಮ್ ಇಲ್ಲೂ ಸಹ ಅದೇ ತರದಂತದ ರೀಸನ್ಸ್ ಬಂತು. ನಂತರ ಧನುಷ್ ತಗೊಂಡಂತ ಹೆಸರುಗಳಾರಪ್ಪ ಅಂದ್ರೆ ರಿಷವ್ ಮತ್ತೆ ಅಶ್ವಿನಿ ಅವ್ರದ್ದು. ರಿಷವ್ ಅವ್ರ ವಿಚಾರದಲ್ಲಿ ಸೇಮ್ ಅದೇ ರೀಸನ್ಸ್ ಬಂತು. ಇಲ್ಲಿ ಅಶ್ವಿನಿಗಳ ವಿಚಾರದಲ್ಲಿ ಮನೆಯಲ್ಲಿ ಅವರು ಏನಾದ್ರು ಯಾರಿಗಾನ ಹೇಳ್ಬೇಕಾದ್ರೆ ಎಲ್ಲಾರ್ಗು ಏನ್ ಬೇಕಾದ್ರೂ ಅದನ್ನ ಹೇಳ್ತಾರೆ. ಬಟ್ ಬೇರೆಯವ್ರು ಏನಾದ್ರು ಹೇಳಿದಾಗ ಅವ್ರು ಮಾಡೋದಕ್ಕೆ ರೆಡಿ ಇಲ್ಲ ಅನ್ನೋ ವಿಚಾರ. ಅಂಡ್ ಅಶ್ವಿನಿ ಅವರು ಸ್ವಲ್ಪ ಏನು ಬೇರೆ ವ್ಯಕ್ತಿಗಳ ವಿಚಾರದಲ್ಲಿ ತುಂಬಾ ರಾಂಗ್ ಆಗಿ ನಡ್ಕೊಳ್ತಾರೆ ಅನ್ನೋ ವಿಚಾರವಾಗಿ ಇವರು ಧನುಷ್ ಅವ್ರು ಹೇಳಿದ್ರು. ನಂತರ ರಿಷವ್ ಅವ್ರು ಬಂದ್ರು. ರಿಷವ್ ಅವ್ರು ಇಲ್ಲಿ ಗಿಲ್ಲಿ ಮತ್ತೆ ಸ್ಪಂದನನ ಇದ್ ಮಾಡಿದ್ರು, ಮಸಿ ಬಳದ್ರು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅನರ್ಹ ಅಂದ್ಬಿಟ್ಟು ಗಿಲ್ಲಿ ಅವ್ರ ವಿಚಾರದಲ್ಲಿ ರಿಷವ್ ಅವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಗಿಲ್ಲಿ ಸುಮ್ನೆ ಕಾಮಿಡಿ ಮಾಡ್ತಾನೆ, ಕಾವ್ಯ ಅವ್ರ ಹೆಸರು ತಗೊಂಡ್ಬರ್ತಾನೆ ಅನ್ನೋ ಒಂದು ವಿಚಾರ ಆಗಿರ್ಬೋದು, ಟ್ರಿಗರ್ ಮಾಡ್ತಾರೆ ಅನ್ನೋ ಒಂದು ವಿಚಾರ ಆಗಿರ್ಬೋದು ಮಾತಾಡಿದ್ರು. ಇಲ್ಲಿ ಗಿಲ್ಲಿ ಅವರು ರಿಷಾಗೆ ಮಸಿ ಬಡಿಯೋ ಟಾಸ್ನಲ್ಲಿ ಮಸಿ ಬಡಿದ್ರು, ರಿಷವ್ ಅವ್ರು ಗಿಲ್ಲಿಗೆ ಬಡಿದ್ರು. ಈ ಒಂದು ವಿಚಾರದಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಗಿಲ್ಲಿ ಅವ್ರು ಸರಿಯಾದಂತ ಕೌಂಟರ್ ಕೊಟ್ರು ರಿಷವ್ ಅವ್ರಿಗೆ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಇಲ್ಲಿ ರಿಷವ್ ಅವ್ರ ಒಂದ್ ಮಾತು ಹೇಳ್ತಾರೆ,
ಹೇಳ್ತಾರೆ. ಅದೇನಪ್ಪಾ ಅಂದ್ರೆ ನನ್ಗೆ OCD ಇದೆ, ನನ್ ಮನೆಯಲ್ಲಿ ಒಂದೇ ಒಂದು ಪರಕೆ ಕಟ್ಟಿ ಮುಡ್ದೋಳಲ್ಲ, ಒಂದು ಬಟ್ಟೆನಿತ್ತು ಹತ್ ಕಡೆ ಹಾಕ್ದೋಳಲ್ಲ, ನಾನು ಆ ರೇಂಜ್ಗೆ ಹುಟ್ಟಿ ಬೆಳ್ಕೊಂಡ್ ಬಂದಿರೋಳು. ನೀನ್ ನನ್ನ ಬಟ್ಟೆ ತಗೊಂಡು ಬಾತ್ರೂಮ್ ಅಲ್ಲಿ ಆಗಿದ್ದ ನನ್ಗೆ ಟ್ರಿಗರ್ ಆಯ್ತು, ನನ್ಗೆ OCD ಬಂತು, ನಾನು ಅದಕ್ಕೆ ಆ ರೇಂಜ್ಗೆ ಏನು ರಿಯಾಕ್ಟ್ ಆದೆ, ನಾನು ನಿನ್ನ ಬಂದು ಫಿಸಿಕಲ್ ಆಗಿ ಹೊಡೆದಿ, ಅದು ಆಕ್ಚುಲಿ ಕಾಮಿಡಿ ಹೊಡೆದಿದ್ ನನ್ನ ಹತ್ರ ಮಾತಾಡುದು. ಇಲ್ಲಿ ಗಿಲ್ಲಿ ಅವರಂತೂ ಸರಿಯಾಗಿರೋಂತ ಕೌಂಟರ್ ಕೊಟ್ರು. ನೀವ್ ಹೇಳ್ತಾ ಇದ್ರ ನೀವು ಕಾಮಿಡಿಯಾಗಿ ನನ್ನ ಹೊಡೆದಿದ್ದು ಅಂತ, ಅದೇ ಕಾಮಿಡಿಯಾಗಿ ಏನಾದ್ರು ನಾನ್ ನಿಮ್ಮನ್ನ ಹೊಡೆದಿದ್ರೆ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ರ, ಇದೇ ತರ ಇದು ಫನ್ ಅನ್ನೋ ತರ ಸುಮ್ನೆ ಆಗೋಗ್ತಾ ಇದ್ರ ಅನ್ನೋ ತರ ಕೌಂಟರ್ ಕೊಟ್ರು. ಅಂಡ್ ಈ ಒಂದು ವಿಚಾರದಲ್ಲಿ ಏನ್ ಇವಾಗ ಇವ್ರು ಹೇಳಿದ್ರು, ನನ್ಗೆ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ರಿಚ್ ಆಗಿ ಬೆಳ್ಕೊಂಡ್ ಬಂದಿದ್ದೀನಿ, ನನ್ ಪರಕೆ ಕಟ್ಟೆ ಸಹ ಎತ್ತು ಸೈಡ್ ಆಗ್ತಾ ಇರ್ಲಿಲ್ಲ, ಬಟ್ಟೆ ಸಹ ಮುಡ್ತಾ ಇರ್ಲಿಲ್ಲ, ಇಲ್ಲಿ ಬಂದು ಕೆಲಸಗಳೆಲ್ಲ ಮಾಡ್ತಾ ಇರೋದಕ್ಕೆ ನನ್ ಟ್ರಿಗರ್ ಆಗ್ತಾ ಇದೆ ಅಂತ. ಸೊ ಈ ಒಂದು ವಿಚಾರದಲ್ಲಿ ಏನ್ ಸೂರಜ್ ಅವ್ರು ಬಂದು ಏನ್ ಮಸಿ ಪಡೆ ಒಂದು ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಯಾರು ಅನರ್ಹರಿದಾರೆ ಅಂತ ರೀಸನ್ ಕೊಡ್ಬೇಕಾಯ್ತು. ಈ ಒಂದು ವಿಚಾರದಲ್ಲಿ ಇವ್ರಿಗೆ ರಿಷಾ ಅವ್ರಿಗೆ ಸರಿಯಾದಂತ ಕೌಂಟ್ರೆ ಕೊಟ್ರೆ ಅಂತ ಹೇಳ್ಬೇಕು ಸೂರಜ್ ಅವ್ರು. ಯಾಕೆ ಅಂದ್ರೆ ರಿಷಾ ಅವ್ರು ಯಾವಾಗ ನನ್ಗೆ OCD ಇದೆ, ನಾನು ಏನೇ ಕೆಲಸ ಮಾಡಿಲ್ಲ, ಮನೆಯಲ್ಲಿ ಇಲ್ಲಿ ಬಂದು ಕೆಲಸ ಮಾಡ್ತಾರ, ನಾನು ಟ್ರಿಗರ್ ಆಗ್ತಾ ಇದೀನಿ ಅಂತ ಹೇಳಿದ್ರು, ಸೂರಜ್ ಅವರು ನೀವು ಬಿಗ್ ಬಾಸ್ ಮನೇಲಿ ನಾನ್ ಮನೇಲಿ ಅದು ಮಾಡಿಲ್ಲ, ಇದು ಮಾಡಿಲ್ಲ, ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ ಅಂತೀರಾ, ಬಟ್ ಇಲ್ಲಿ ನೀವೇನೆಲ್ಲ ಮಾಡ್ತಾ ಇದ್ದೀರಿ ಅಂತ ಎಲ್ಲರಿಗೂ ಗೊತ್ತು. ಮತ್ತೆ ಕ್ಯಾಮ್ರಾ ಫುಟೇಜ್ಗೋಸ್ಕರ ನೀವು ಜಾಸ್ತಿ ಅಂದ್ರೆ ಜಾಸ್ತಿ ಬಿಗ್ ಬಾಸ್ ಮನೇಲಿ ಟ್ರೈ ಮಾಡ್ತಾ ಇದ್ದೀರಾ. ಕ್ಯಾಮ್ರಾ ಎಲ್ಲಿ ನಿಮ್ಗೆ ಕಾಣಿಸಿಗುತ್ತೆ, ಕ್ಯಾಮ್ರಾ ಕಾಣಿಸ್ಕೊಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಮಾತಾಡ್ತಾ ಇರಂದ್ರೆ. ಅಂಡ್ ಫಸ್ಟ್ ಟೈಮ್ ಇವತ್ತು ಸೂರಜ್ ಅವರು ಒಬ್ಬ ಕಂಟೆಸ್ಟೆಂಟ್ ಮೇಲೆ ಪಂಚಸ್ ಹಾಕೋ ತರ, ಜೋಕ್ ಮಾಡೋ ತರ ಮಾತಾಡಿದ್ ಇವತ್ತೇ ನನಗನ್ನಿಸ್ತು ಲೈವ್ ನಲ್ಲಿ. ರಿಷಾ ಅವ್ರ ವಿರುದ್ಧವಾಗಿ ಸೂಪರ್ ಇರೋಂತ ಪಂಚಗಳಾಗ್ತಾ ಇದ್ರು. ನೋಡಿ ಕ್ಯಾಮ್ರಾ ನೋಡ್ತಾ ಇದೆ ಅಲ್ಲಿ, ಇವಾಗ ತಗೊಳ್ಳಿ ಫುಟೇಜ್ ನ, ಇವಾಗ ಮಾತಾಡಿ ಅನ್ನೋದಾಗಿರ್ಬೋದು. ಅಂಡ್ ರಿಷಾ ಅವ್ರ ಕಾಲ್ ಎಳ್ದಿದ್ದಾಗಿರ್ಬೋದು, ಸೂಪರ್ ಆಗಿರುವಂತ ಕೌಂಟರ್ ಕೊಟ್ರು ಸೂರಜ್ ಅವ್ರ ಅಂತಾನೆ ಹೇಳ್ಬೇಕು. ಅಂಡ್ ಇನ್ನೊಂದ್ ಕಡೆ ಇದೇ ರಿಷಾ ಅವ್ರನ್ನ ಏನೋ ಮಸಿ ಬಡಿಯೋ ಟಾಸ್ಕ್ ನಲ್ಲಿ ಅನರ್ಹರು ಅಂತ ಮಾಡಿ ಅವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಆಂಗರ್ ಅನ್ನೋದು ಸ್ವಲ್ಪ ಕಂಟ್ರೋಲ್ ಇರಬೇಕು. ನಿಮ್ಗೆ ಆಂಗರ್ ಅನ್ನೋದು ಕಂಟ್ರೋಲ್ ಅಲ್ಲಿ ಇಲ್ಲ, ಇನ್ನೊಂದ್ 2-3 ಪದ ಯೂಸ್ ಮಾಡಿದ್ರೆ ಆ ಪದಗಳು ನೀವು ಎಪಿಸೋಡ್ ನಲ್ಲಿ ನೋಡಿ ತಿಳ್ಕೊಳ್ಳಿ. ಆಂಗರ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ ಆಗಿರ್ಬೇಕು. ನಿಮ್ಗೆ ಆ ಒಂದು ಕಂಟ್ರೋಲ್ನೆಸ್ ಇಲ್ಲ, ನೀವು ಬೇಗ ಕ್ವಿಕ್ ಆಗಿ ರಿಯಾಕ್ಟ್ ಆಗ್ತಾ ಇದ್ರೆ. ಎಸ್ಪೆಷಲಿ ಬೆಳಿಗ್ಗೆ ಗಿಲ್ಲಿ ವಿಚಾರದಲ್ಲಿ ನೀವು ಮಾಡುವಂತ ಏನ್ ಕೆಲಸ ಇದೆ ಅದು 1000% ರಾಂಗ್ ಇದೆ, ನೀವು ಮಾಡಿದ್ರೆ ತುಂಬಾ ರಾಂಗ್ ಆಗಿ ಬಿಹೇವ್ ಮಾಡ್ರಿ ಅಂತ ಹೇಳಿದ್ರು. ಈ ಒಂದು ರೀಸನ್ ಗೆ ಇಲ್ಲಿ ಏನು ಮಾಡೋರ್ ಕೊಟ್ಟು ರೀಸನ್ ಮಸಿ ಬೆಳಿಬೇಕಾಯ್ತು. ಇಲ್ಲೊಂದು ರೀಸನ್ ಗೆ ರಿಷಾ ಅವ್ರು ಸಹ ಇದನ್ನ ಒಪ್ಕೊಂಡ್ರು. ನಾನು ಎಸ್ಪೆಷಲಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದಾಗಿರ್ಬೋದು, ಕೈ ಮಾಡಿಗಿರಾಗಿರ್ಬೋದು, ನನ್ ಕಡೆಯಿಂದ ತಪ್ಪಿದೆ, ಸೊ ನಾನು ಸಾರಿ ಕೇಳಕ್ ರೆಡಿ ಇದೀನಿ ಅದ್ರ ವಿಚಾರವಾಗಿ, ಬಟ್ ಗಿಲ್ಲಿ ಮಾಡಿ ಸಹ ತಪ್ಪೆ ಅನ್ನೋ ತರ ಮಾತಾಡಿದ್ರು ಅವರು. ಅಂಡ್ ಗಿಲ್ಲಿ ಅವ್ರು ಈಗಾಗಲೇ ನಿಮ್ಗೆ ಅಶ್ವಿನಿ ಅವರಿಗೆ ಮತ್ತೆ ರಿಷಾ ಅವ್ರು ಮಾಡಿದೀನಿ ಅಂತ ಹೇಳಿದ್ರೆ, ಅಶ್ವಿನಿ ಅವರಿಗೆ ಇಲ್ಲಿ ಸಹ ಸರಿಯಾದಂತ ಕೌಂಟರ್ ಕೊಟ್ರು ಗಿಲ್ಲಿ ಅವರು. ನಂತರ ಸ್ಪಂದನ ಅವ್ರು ತಗೊಂಡಂತ ಹೆಸರು ಯಾರದಪ್ಪ ಅಂದ್ರೆ ರಿಷಾ ಅವರು ಮತ್ತೆ ಅಶ್ವಿನಿ ಅವ್ರದ್ದು. ಅಶ್ವಿನಿ ಅವ್ರಿಗೆ ಸ್ಪಂದನ ಕೊಟ್ಟಂತ ರೀಸನ್ ಏನಂದ್ರೆ, ಅವರು ಬೇರೆ ವ್ಯಕ್ತಿಗಳಿಂದ ಎಕ್ಸ್ಪೆಕ್ಟ್ ಮಾಡೋದ ಬೇರೆನೆ, ಬಟ್ ಇವರು ಬೇರೆ ವ್ಯಕ್ತಿಗಳಿಂದ ಕೊಡೋದೇ ಬೇರೆ ಅನ್ನೋ ತರ ರೀಸನ್ ಕೊಟ್ರು. ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಅಶ್ವಿನಿ ಗೌಡ ಬೇರೆ ಕಂಟೆಸ್ಟೆಂಟ್ ಜೊತೆ ಯಾವ ತರ ಬಿಹೇವ್ ಮಾಡ್ತಾ ಇದಾರೆ, ಅಂಡ್ ಅವ್ರ ವಿಚಾರಕ್ಕೆ ಬಂದಾಗ ಯಾವ ತರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ವಿಚಾರ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಆ ತರದೇ ಒಂದು ರೀಸನ್ ಕೊಟ್ರು ಸ್ಪಂದನ ಅವರು. ಅಂಡ್ ರಿಷಾ ಅವ್ರ ವಿಚಾರದಲ್ಲಿ ತುಂಬಾ ಅವರು ಏನು ಬೇಗ ರಿಯಾಕ್ಟ್ ಆಗ್ತಾ ಇರೋದಾಗಿರ್ಬೋದು, ಬೇರೆ ಕಂಟೆಸ್ಟೆಂಟ್ ಗಳನ್ನ ಅವ್ರು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇರ್ಬೋದು, ಆ ವಿಚಾರದ ಕುರಿತಾಗಿ ಇಲ್ಲ ರೀಸನ್ ಕೊಟ್ರು. ಅಂಡ್ ಸುದ್ದಿ ಅವ್ರು ಬಂದ್ಬಿಟ್ಟು ರಕ್ಷಿತಾನ ಮತ್ತೆ ಮಾಡುವವ್ರನ್ನ ಇದು ಮಾಡಿದ್ರು, ಮಸಿಪುಳಿ ಟಾಸ್ಕ್ ಅನರ್ಹರು ಅಂತ ಹೇಳಿದ್ರು. ಇದಕ್ಕೆ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ಮಾಡುವವರು ಇನ್ನೂ ಸ್ವಲ್ಪ ಚೆನ್ನಾಗಿ ಗೇಮ್ ಆಡ್ಬೇಕು ಅನ್ನೋದಾಗಿರ್ಬೋದು. ಅಂಡ್ ಏನು ಇವರು ಹೊರಟೋಗ್ಬೇಕಾದ್ರೆ ನಮ್ಮ ಮಲ್ಲಮ್ಮನವರು ಬಿಗ್ ಬಾಸ್ ಮನೆಯಿಂದ ಬಿಟ್ಟು ಹೋಗ್ಬೇಕಾದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ಮಲ್ಲಮ್ಮನವ್ರು ಇರ್ಲಿ ನಾನು ಹೋಗ್ತೀನಿ ಅಂತ ಹೇಳಿದಾಗಿರ್ಬೋದು. ಇದ್ರ ಕುರಿತಾಗಿ ಸ್ವಲ್ಪ ರೀಸನ್ಸ್ ಹೇಳಿದ್ರು. ರಕ್ಷಿತಾ ವಿಚಾರದಲ್ಲಿ ಬೇರೆಯವ್ರ ವಿಚಾರದಲ್ಲಿ ತಲೆ ಹಾಕ್ತಾಳೆ, ಮತ್ತೆ ಕಲಾವಿದ್ರದ್ದು ಟಾಪಿಕ್ ಅವು ಇವು ಅಂತ. ಅಂಡ್ ಅಶ್ವಿನಿ ಗೌಡ ಅವ್ರು ಕೊಟ್ಟಿದ್ದು ಅದೇ ರೀಸನ್ ಕೊಟ್ರು ಈ ಒಂದು ಇದ್ರಲ್ಲಿ ಮಸಿ ಪಡೆಯೋ ಟಾಸ್ಕ್ ನಲ್ಲಿ. ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಈ ಅಶ್ವಿನಿ ಗೌಡ ಅವ್ರ ಗ್ಯಾಂಗ್ ಏನಿದೆ, ಸುದಿ ಅವರಾಗಿರ್ಬೋದು, ಈ ಅಶ್ವಿನಿ ಅವರಾಗಿರ್ಬೋದು, ಈ ರಾಶಿಕಾ ಅವರಾಗಿರ್ಬೋದು, ಇವ್ರು ಯಾಕೋ ಎಲ್ಲೋ ಒಂದ್ ಕಡೆ ಇವ್ರು ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನೋ ತರ ಮಾತಾಡ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ಅಶ್ವಿನಿ ಅವರು ಎಲ್ಲೋ ಒಂದ್ ಕಡೆ ಗಿಲ್ಲಿನ ಮತ್ತೆ ರಕ್ಷಿತಾ ಹೆಸರೇ ತಗೊಂಡ್ಬರ್ತಾರೆ, ಬೇರೆ ಹೆಸರು ಅವ್ರ ಕಣ್ಣಿಗೆ ಕಾಣೋದಿಲ್ಲ, ಬೇರೆ ವ್ಯಕ್ತಿಗಳ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ, ಆ ತರ ಮಾತಾಡ್ತಾರೆ. ಮಾಡುವವ್ರು ಕೊಡು ಯಾರನ್ನ ಇದು ನಾಮಿನೇಷನ್ ಅಂದ್ರೆ ರಿಷಾ ಮತ್ತೆ ಜಾನ್ವಿ. ಈಗಾಗಲೇ ಮಾಡೋರು ಕೊಟ್ಟಂತ ರೀಸನ್ ಹೇಳಿದೆ ರಿಷಾ ಅವ್ರಿಗೆ. ಜಾನ್ವಿ ಅವ್ರಿಗೆ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ, ಜಾನ್ವಿ ಅವ್ರಿಗೆ ಬಿಗ್ ಬಾಸ್ ಮೇಲೆ ಅಷ್ಟೊಂದು ಆಕ್ಟಿವ್ ಆಗಿಲ್ಲ, ಅಷ್ಟೊಂದು ಆಕ್ಟಿವ್ ಏನೋ ಕಾಣಿಸ್ಕೊಳ್ತಾ ಇಲ್ಲ, ಬಿಗ್ ಬಾಸ್ ಮನೇಲಿ ಆಟ ಸರಿಯಾಗಿ ಆಡ್ತಾ ಇಲ್ಲ ಅಂತ ರೀಸನ್ ಕೊಟ್ರು ಜಾನ್ವಿ ಅವ್ರಿಗೆ. ಇದಕ್ಕೆ ಜಾನ್ವಿ ಅವ್ರ ಉತ್ತರ ಏನ್ ಕೊಟ್ರಪ್ಪ ಅಂದ್ರೆ, ನಾನೇ ನಿಮ್ ಹತ್ರ ಕುತ್ತಾಕ್ ಬಂದು ಡ್ಯಾನ್ಸ್ ಮಾಡೋಣ ಅಂತ ಹೇಳಿದೀನಿ, ಟಾಸ್ಕ್ ಗಳಲ್ಲಿ ಕಾಣಿಸ್ಕೊಡೋಣ ಅಂತ ಹೇಳಿದೀನಿ, ಬಟ್ ನೀವು ಈ ತರ ರೀಸನ್ ಕೊಡ್ತಾರೆ ನನ್ಗೆ ಕರೆಕ್ಟ್ ಅನಿಸ್ತಾನೆ ಅಂತ ಹೇಳಿದ್ರು. ಬಟ್ ಅದೇ ಒಂದು ರೀಸನ್ ಇಂದ ಮಾಡುವರು ಸಹ ಅವ್ರಿಗೆ ಮಸಿ ಬಳಿದ್ರು. ಈ ಒಂದು ಮಸಿ ಬಳಿಯುವಂತ ಟಾಸ್ಕ್ ನಲ್ಲಿ ವ್ಯಕ್ತಿತ್ವದ ಮಸಿ ಅನ್ನೋ ಒಂದು ಇದ್ರಲ್ಲಿ ಏನು ಬಿಗ್ ಬಾಸ್ ಮನೆಯಿಂದ ಯಾರು ಅನರ್ಹರಾಗಿ ಆಚೆ ಆಗ್ಬೇಕು ಅಂತ ರೀಸನ್ ಕೊಡ್ಬೇಕಾಯ್ತು. ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಚಂದ್ರಪ್ರಭು ಅವ್ರು ಕೊಟ್ಟಂತ ರೀಸನ್, ಚಂದ್ರಪ್ರಭು ಅವ್ರು ಮಾತಾಡಿದ ಅಂತ ರೀತಿ ನಂಗೆ ಒಂಚೂರು ಇಷ್ಟ ಆಗಿಲ್ಲ.
ಯಾಕೆಂದ್ರೆ ಚಂದ್ರಪ್ರಭು ಅವರು ಇದುವರೆಗೂ ನಡೆದಂತ 4-5 ವಾರಗಳ ಮಟ್ಟಿಗೆ ನಾವು ನೋಡ್ಕೊಂಡ್ರೆ ರಿಚ್ಚಿಗೆ ಅವ್ರು ಕಾಣಿಸ್ಕೊಳ್ತಾ ಇರೋದು ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಜೊತೆ. ಬಟ್ ಗಿಲ್ಲಿ ಮತ್ತೆ ಕಾವ್ಯನೇ ತುಂಬಾ ಟಾರ್ಗೆಟ್ ಮಾಡಿ ಒಂಥರ ತುಂಬಾ ನೆಗೆಟಿವ್ ಆಗಿ ಮಾತಾಡಿದ್ರು ಈ ಒಂದು ಎಪಿಸೋಡ್ ನಲ್ಲಿ ಅಥವಾ ಈ ಒಂದು ಟಾಸ್ಕ್ ನಲ್ಲಿ ಅಂತ ನನಗೆ ಅನ್ಸುತ್ತೆ ಎಸ್ಪೆಷಲಿ. ಯಾಕೆಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಏನು ಆ ಫ್ರೆಂಡ್ಶಿಪ್ ಆ ಒಂದು ಝೋನ್ ಇದೆ ಅವ್ರದ್ದು, ಆ ಫ್ರೆಂಡ್ಶಿಪ್ ಏನ್ ನಡ್ಕೊಂಡು ಬರ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಅದೇ ಫ್ರೆಂಡ್ಶಿಪ್ ನ ಇವ್ರು ಕೆಳಮಟ್ಟಕ್ಕೆ ತರೋ ತರ ನೀವು ಈ ಫ್ರೆಂಡ್ಶಿಪ್ ನ ತುಂಬಾ ರಾಂಗ್ ವೇಲ್ ಪೋರ್ಟ್ರೇ ಮಾಡ್ತಾ ಇದಾರೆ. ಇದು ಕೇವಲ ನಿಮ್ಮ ಒಂದು ಏನೋ ಗೇನ್ಗೋಸ್ಕರ ಅಥವಾ ಜನಗಳ ಒಂದು ಇದನ್ನು ಮೆಚ್ಚುಗೆ ಪಡೆಯೋದಕ್ಕೋಸ್ಕರ ತುಂಬಾ ರಾಂಗ್ ವೇಲಿ ನೀವು ಪೋರ್ಟ್ರೇ ಮಾಡ್ತಾ ಇದ್ರ ಅನ್ನೋ ತರ ತುಂಬಾ ಕೆಲವೊಂದು ವರ್ಡ್ಸ್ ಸಹ ಯೂಸ್ ಮಾಡಿದ್ರು. ಅದು ಎಪಿಸೋಡ್ ಟೆಲಿಕಾಸ್ಟ್ ಮಾಡ್ತಾರೆ ನೋಡಿ. ಎಲ್ಲ ಒಂದ್ ಕಡೆ ಕಾವ್ಯ ಅವ್ರ ಜೊತೆ ಅಷ್ಟು ಚೆನ್ನಾಗಿದ್ದು ಇವ್ರು ಕಾವ್ಯ ಅವರು ಎಷ್ಟೋ ಸರಿ ಚಂದ್ರಪ್ರಭು ಅವ್ರ ಹತ್ರ ಗಿಲ್ಲಿ ಅವರಿಂದ ನಾನು ದೂರ ಪ್ರಯತ್ನ ಪಡ್ತಾ ಇದೀನಿ. ಗಿಲ್ಲಿಗೆ ಹೇಳಿದ್ ಮಾತಾಡಿರೋ ಸಹ ನಾವು ಲೈವ್ ನಲ್ಲಿ ಎಪಿಸೋಡ್ಸ್ ನ ನೋಡಿದೀವಿ. ಬಟ್ ಎಲ್ಲೋ ಒಂದ್ ಕಡೆ ಇವ್ರು ಹೋಗ್ಬಿಟ್ಟು ಕಾವ್ಯ ಅವ್ರ ಮೇಲೆ ತುಂಬಾ ನೆಗೆಟಿವ್ ಆಗಿ ಮಾತಾಡೋದು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ಅಂಡ್ ಗಿಲ್ಲಿ ಅವ್ರ ವಿಚಾರ ಹೇಳೋಂಗಿಲ್ಲ, ಗಿಲ್ಲಿ ಅವ್ರ ಪರವಾಗಿ ಯಾವಾಗೂ ನಡ್ಕೊಂಡೇ ಇಲ್ಲ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಪ್ರತಿ ಸರಿ ಚಂದ್ರಪ್ರಭು ಅವ್ರು ಗಿಲ್ಲಿ ಅವ್ರು ಟಾರ್ಗೆಟ್ ಮಾಡ್ಕೊಂಡೇ ಬರ್ತಾ ಇದಾರೆ, ಅವ್ರ ವಿರುದ್ಧ ಮಾತಾಡ್ಕೊಂಡೇ ಬರ್ತಾ ಇದಾರೆ. ಅಂಡ್ ಧ್ರುವಂತ್ ಅವ್ರು ಕಾವ್ಯ ಮತ್ತೆ ಸ್ಪಂದನ ಅವ್ರನ್ನ ಇದು ಮಸಿ ಬಳಿಯೋ ಟಾಸ್ಕ್ ನಲ್ಲಿ ಮಸಿ ಪಡೆದ್ರು. ರೀಸನ್ ಏನ್ ಕೊಟ್ಟಿದ್ ಇವ್ರು ಅಂದ್ರೆ ಏನು ಕಳೆದ ವಾರ ಇವ್ರಿಗೆ ಕಳಪೆ ಕೊಟ್ಟಿದ್ರು ಕಾವ್ಯ ಅವರು, ಆ ಒಂದು ರೀಸನ್ ಹೇಳಿ ಇವ್ರು ಮಸಿ ಪಡೆದ್ರು. ಸ್ಪಂದನ ವಿಚಾರದಲ್ಲಿ ಸ್ಪಂದನ ಅವರು ಕೇವಲ ಒಂದು ಗ್ರೂಪ್ ಗೇಮ್ ಆಡ್ತಾ ಇದಾರೆ ಅಥವಾ ಕೇವಲ ಸರ್ಟೆನ್ ಪೀಪಲ್ಸ್ ಹತ್ರ ಮಾತ್ರ ಇದಾರೆ ಅನ್ನೋ ರೀಸನ್ ಕೊಟ್ರು. ಅಂಡ್ ಸೂರಜ್ ಅವ್ರ ವಿಚಾರ ಈಗಾಗಲೇ ಹೇಳಿದ್ರೆ ರಿಷ್ ಅವ್ರಿಗೆ ಸರಿಯಾದಂತ ಕೊಟ್ರು. ಅಂಡ್ ಇನ್ನೊಬ್ಬ ವ್ಯಕ್ತಿ ಯಾರಿಗೆ ಮಸಿ ಬೆಳೆದಿವ್ರು ಅಂದ್ರೆ ಧ್ರುವಂತ್ ಅವ್ರು ಬಿಗ್ ಬಾಸ್ ಮನೇಲಿ ಇರೋದಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಬೇಕು ಅನರ್ಹರಿದ್ದಾರೆ ಅನ್ನೋ ಒಂದು ರೀಸನ್ ಹೇಳಿದ್ರು ಸೂರಜ್ ಅವರು. ಕಾರಣ ಏನಪ್ಪಾ ಅಂದ್ರೆ ಇವ್ರು ಕರೆಕ್ಟ್ ಆಗಿ ವೀಕೆಂಡ್ ನಲ್ಲಿ ಇನ್ನೇನು ಅವ್ರಿಗೆ ಉತ್ತಮವಾದ ಕಳಪೆ ಬರುತ್ತೆ ಅಂತ ಗೊತ್ತಿದ್ದಾಗ ಮಾತ್ರ ಫುಲ್ ಹೈಪರ್ ಆಕ್ಟಿವ್ ಆಗಿರ್ತಾರೆ, ರಿಮೈನಿಂಗ್ ಟೈಮ್ ಆಗಿ ಇಲ್ಲಿರಲ್ಲ ಅನ್ನೋ ಒಂದು ರೀಸನ್ ಕೊಟ್ರು. ನಂತರ ಲಾಸ್ಟ್ ಅಲ್ಲಿ ಬಂದಂತವ್ರು ರಾಶಿಕಾ ಅವರು ಮಾಡುವವರೆಗೆ ಆಕ್ಚುಲಿ ಇದ್ ಮಾಡಿದ್ರು, ಮಸಿ ಪಡೆದ್ರು. ನಂತರ ಸ್ಪಂದನ ಮತ್ತೆ ರಾಶಿಕಾ ಅವ್ರದ್ದು ಕಾನ್ವರ್ಸೇಷನ್ ತುಂಬಾ ಅಂದ್ರೆ ತುಂಬಾ ಲಾಂಗ್ ಆಗಿತ್ತು. ಇಲ್ಲಿ ಆಕ್ಚುಲಿ ರಾಶಿಕಾ ಅವರು ಸ್ಪಂದನ ಕೊಟ್ಟಿದ್ ರೀಸನ್ ಬಿಗ್ ಬಾಸ್ ಮನೇಲಿ ನೋಡತ್ತ ವೀಕ್ಷಕರಿಗೆ ರಾಶಿಕಾ ಕುರಿತಾಗಿ ಹೇಳ್ತಾ ಇದ್ರು, ಬಟ್ ಸ್ಪಂದನಾಗೆ ರೀಸನ್ ಹೇಳ್ತಾ ಇದಾರೆ ಅಂತ ಅನಿಸ್ತು. ಯಾಕಪ್ಪ ಅಂದ್ರೆ ಏನು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಯ್ತು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆದ್ಮೇಲೆ ಸ್ಪಂದನ ಅವರು ಸರ್ಟನ್ ಪೀಪಲ್ ಹತ್ರ ಕೆಲವ್ರ ಹತ್ರ ಮಾತ್ರ ರಿಸರ್ವ್ ಆಗ್ಬಿಟ್ಟಿದಾರಂತೆ, ಬೇರೆ ಯಾರ ಹತ್ರ ಮಾತಾಡ್ತಾ ಇಲ್ವಂತೆ. ಸೊ ಇದಕ್ಕೆ ಉಲ್ಟಾ ರೀಸನ್ ಆಗಿ ಅದನ್ನೇ ಹೇಳಿದ್ರು ಸ್ಪಂದನ ಅವರು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ಮೇಲೆ ನೀವು ಬೇರೆ ಎಲ್ಲಾರು ಬಿಟ್ಟು ಒಬ್ಬರ ಜೊತೆಗೆ ಇದೀರ ಅನ್ನೋ ಸ್ಪಂದನ ಅವ್ರು ಹೇಳಿದ್ರು. ಅದು 100% ನಿಜ, ಎಲ್ಲರೂ ಕಾಣಿಸ್ತಾ ಇರೋದು ಅದೇ ತರ ಕಾಣಿಸ್ತಾ ಇದೆ. ಅಂಡ್ ಈ ಒಂದು ಪ್ರೋಸೆಸ್ ನಲ್ಲಿ ಈಗಾಗಲೇ ಏನು ಸುದೀಪ್ ಸರ್ ಹೇಳಿದ್ದಾರೆ, ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ನಾಮಿನೇಷನ್ ಅಲ್ಲಿ ಇರ್ತಾರೆ ಅಂತ. ಇನ್ ಕೇಸ್ ಅದನ್ನೇ ಏನು ನಡ್ಸ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಈಗ ಮಸಿ ಬಳಿಯೋ ಟಾಸ್ಕ್ ನಲ್ಲಿ ಯಾರಿಗೆಲ್ಲ ಅಧಿಕವಾಗಿ ಮಸಿ ಬಳಿದಿದ್ರೆ ಅವ್ರನ್ನ ಮಾತ್ರ ನಾಮಿನೇಷನ್ ಮಾಡ್ತಾರೆ ಅಂತ ನೋಡ್ಬೇಕು. ಸೊ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗಾಗಿ ಮರಿದಿರ ಅನ್ನೋ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.